ತೋರುವುದು ದೋಷಕುನ ಅರ ಕೇಳ್ವೆಯೇನ ಮಾಳ್ಪೆ ಅರ ಕೇಳ್ವೆಯೇನ ಮಾಳ್ಪೆ ಅರ ಕೇಳ್ವೆಯೇನ ಮಾಳ್ಪೆ ಅರ ಕೇಳ್ವೆಯೇನ ಮಾಳ್ಪೆ ತೋರುವುದು ದೂಷಕುನ. ಶತ್ರುಘ್ನ ಅಣ್ಣ, ನರಿಗಳಲ್ಲಿ ಕೂಗುತಿಹವು. ಸಹೋದರ ಅಣ್ಣ, ನರಿಗಳಲ್ಲಿ ಕೂಗುತಿಹವು. ಬಿರುಸಿನಿಂದ ಗಾಳಿ ಬೀಸಿ ನರಿಗಳಲ್ಲಿ ಕೂಗುತಿಹವು. ಬಿರುಸಿನಿಂದ ಗಾಳಿ ಬೀಸಿ ತರುಗಳಲ್ಲಿ ಅಗ್ನಿ ಸುಡಲು. ಶತ್ರುಘ್ನ ಅಣ್ಣ, ತರುಗಳಲ್ಲಿ ಅಗ್ನಿ ಸುಡಲು ಪರಿದೇನು ತೋರದಾಯ್ತೆ. ಪರಿದೇನು ತೋರದಾಯ್ತೆ ತೋರುವುದು ದೂಷಕುನ ಅರ ಕೇಳ್ವೆಯೇನ ಮಾಳ್ಪೆ ಅರ ಕೇಳ್ವೆಯೇನ ಮಾಳ್ಪೆ ಅರ ಕೇಳ್ವೆಯೇನ ಮಾಳ್ಪೆ ತೋರುವುದು ದೂಷಕುನ. ಅಣ್ಣ, ಪರಿಯ ಶಕುನ ಎಂದು ಮನಕ್ಕೆ ಪರಿಯ ಶಕುನ ಎಂದು ಮನಕ್ಕೆ ಮನಕ್ಕೆ ಭ್ರಾಂತಿ ಮೂಡುತ್ತಿರುವುದು. ಅಕಟ ಕಾರಣನ ಇಂದು ಶಕುನ ಅಕಟ ಕಾರಣನ ಇಂದು ಶಕುನ ಮನಕ್ಕೆ ಭ್ರಾಂತಿ ಮೂಡುತ್ತಿರುವುದು. ತೋರುವುದು ದುರ್ಶಕುನ ಅರ ಕೇಳಿ ಏನ ಮಾಳ್ಪೆ ಅರ ಕೇಳಿ ಏನ ಮಾಳ್ಪೆ ತೋರುವುದು ದುರ್ಶಕುನ ದುರ್ಶಕುನ ದುರ್ಶಕುನ. ಸಹೋದರ ಅಣ್ಣ, ಶತ್ರುಘ್ನ, ಇಂದು ಈ ಅಯೋಧ್ಯೆಯು ಈ ರೀತಿ ಕಳಾಹೀನವಾಗಿರಲು ಕಾರಣವೇನಿರಬಹುದು? ತಳಿರು ತೋರಣಗಳು ಅಲಂಕೃತವಾಗಿಲ್ಲ, ನಾರಿ ಮುತ್ತೈದರ ಆಗಮನವಿಲ್ಲ, ಮಂಗಳ ವಾದ್ಯಗಳು ಮುಳುಗುತ್ತಿಲ್ಲ. ಸಹೋದರ ಅಣ್ಣ, ಇಂದು ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಗೋಚರವಾಗುತ್ತಿರುವುದು. ಅಲ್ಲದೆ ನಿನ್ನೆ ರಾತ್ರಿ ನನಗೆ ದುಸ್ವಪ್ನವೊಂದು ಕಂಡಂತಾಯಿತು. ಸೋದರ ಅಣ್ಣ, ಆ ಘೋರವಾದ ದುಸ್ವಪ್ನದಲ್ಲಿ ನಮ್ಮ ಪೂಜ್ಯ ಪಿತನು ವಿವಸ್ತ್ರನಾಗಿ ಹರಹುಚ್ಚನಂತೆ ಅಯೋಧ್ಯೆಯ ರಾಜಬೀದಿಯಲ್ಲಿ ಭರತ ಭರತ ನನ್ನನ್ನು ರಕ್ಷಿಸಲಾರೆಯ ನನ್ನನ್ನು ರಕ್ಷಿಸಲಾರೆಯ ಎಂಬ ಆರ್ತ ಧ್ವನಿಯಿಂದ ಕೂಗುತ್ತಾ ಕೂಗುತ್ತಾ ಇದೋ ಈ ಅಯೋಧ್ಯೆಯ ರಾಜಬೀದಿಯಿಂದ ಹೊರಗೆ ಓಡಿ ಓಡಿ ಹೋದಂತಾಯಿತು. ಸಹೋದರ ಅಣ್ಣ, ಇಲ್ಲಿ ನೋಡಿದರೆ ಎಲ್ಲಿ ನೋಡಿದರಲ್ಲಿ ಎತ್ತ ನೋಡಿದರತ್ತ ಶೋಕವು ಮೌನದಿಂದ ಕೂಡಿರಬಹುದು. ಏನಾಗಿರಬಹುದು ಸಹೋದರ? ಅಣ್ಣ, ದೈವ ಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯವಲ್ಲ. ಇನ್ನ ಮುಂದೆ ನೋಡೋಣ, ನಡೆಯಣ್ಣ. ನಡೆ ಸಹೋದರ. ಘೋರವಾದ ಕ್ರೋಧತತಿಯೋ ದಾರಿಯಲ್ಲಿ ಆಟ ಬಂದು. ಸಹೋದರ ಅಣ್ಣ, ಘೋರವಾದ
ತತಿಯೋ ದಾರಿಯಲ್ಲಿ ಆಟ ಬಂದು ಮಾರಿ ಊರಾಗ ಆಟ ಬಂದು ಮಾರಿ ಊರಾಗ ಆಟ ಬಂದು ಪರಿದೇನು ತೋರದಾಯ್ತೆ ಪರಿದೇನು ತೋರದಾಯ್ತೆ ತೋರುವುದು ದೂಷಕುನ ಹರ ಕೇಳ್ವೆ ಏನ ಮಾಡ್ಬೆ ಹರ ಕೇಳ್ವೆ ಏನ ಮಾಡ್ಬೆ ಹರ ಕೇಳ್ವೆ ಏನ ಮಾಡ್ಬೆ ತೋರುವುದು ದೂಷಕುನ ದೂಷಕುನ ದೂಷಕುನ. ಸಹೋದರ, ಅಣ್ಣ, ನಾವು ಹೊರಟಾಗಲಿಂದಲೂ ದಾರುಯುದ್ಧಕ್ಕೂ ಬರೀ ಅಪಶಕನಗಳೇ ಕಾಣುತ್ತಿರುವು. ಇದನ್ನೆಲ್ಲ ನೋಡಿದರೆ ನನಗೇಕೋ ಭಯವಾಗುತ್ತಿರುವುದು. ಏನಾಗಿರುವುದು ಸಹೋದರ? ಅಣ್ಣ, ದೈವ ಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯ ಇದ್ದಿಲ್ಲ. ಇನ್ನ ಮುಂದೆ ನೋಡೋಣ, ನಡೆಯಣ್ಣ. ಆಗಬಹುದು ಸಹೋದರ, ನಡೆಯುವ ಹೋಗೋಣ. ಹಾಳು ಆ ಮಂದರೆ ಮಾತನ್ನು ಕಟ್ಟಿಕೊಂಡು ನನ್ನ ಸೌಭಾಗ್ಯವನ್ನು ಕಳೆದುಕೊಂಡ ನನ್ನ ಹಣತೆ ಆರಿತೆ ಹಣೆಯ ಬರ ಹಳೆಯಿತೆ ಹಣತೆ ಆರಿತೆ ಹಣೆಯ ಬರ ಹಳೆಯಿತೆ ಹಣತೆ ಆರಿತೆ ಪರರ ಮಾತ ಕೇಳಿ ನಾನು ಮೋಸ ಹೋದನೆ ಪ್ರಾಣೇಶ್ವರ. ಪರರ ಮಾತ ಕೇಳಿ ನಾನು ಮೋಸ ಹೋದನೆ ಪತಿಯ ನಗಲಿ ಕ್ಷಿತಿಯೊಳಗೆ ಮತಿತಳಾದೆ ಪ್ರಾಣೇಶ್ವರ. ಪತಿಯ ನಗಲಿ ಕ್ಷಿತಿಯೊಳಗೆ ಮತಿತಳಾದೆ ಹಣತೆ ಆರಿತೆ ಹಣೆಯ ಬರ ಹಳೆಯಿತೆ ಹಣತೆ ಆರಿತೆ ಪ್ರಾಣೇಶ್ವರ, ನಿಮ್ಮನ್ನಾಗಲಿ ಯಾವ ರೀತಿಯಿಂದ ಜೀವಿಸಲಿ ಪ್ರಭು? ಕೆಟ್ಟನು ಸ್ವಾಮಿ, ಕೆಟ್ಟನು. ಮರಳುಗಾಡಿನಂತೆ ನನ್ನ ಬಾಳುವಣಗಿದೆ ಪ್ರಾಣೇಶ್ವರ. ಮರಳುಗಾಡಿನಂತೆ ನನ್ನ ಬಾಳುವಣಗಿದೆ ಮದೆಯ ನಗಲಿ ಕ್ಷಿತಿಯೊಳಗೆ ಮತಿತಳಾದೆ ಮದೆಯ ನಗಲಿ ಕ್ಷಿತಿಯೊಳಗೆ ಮತಿತಳಾದೆ ಹಣತೆ ಆರಿತೆ ಹಣೆಯ ಬರ ಹಳೆಯಿತೆ ಹಣತೆ ಆರಿತೆ
ಹಣತೆ ಹಾರಿತೆ ಹಣತೆ ಹಾರಿತೆ ಪ್ರಾಣೇಶ್ವರ, ಹಾಳು ಆ ಮಂದರೆ ಮಾತನ್ನು ಕಟ್ಟಿಕೊಂಡು ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡರಲ್ಲ ಸ್ವಾಮಿ. ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಕೇಳಿದರೆ ನಾನೇನೆಂಬುದಾಗಿ ಹೇಳಲಿ ಸ್ವಾಮಿ, ಏನೆಂಬುದಾಗಿ ಹೇಳಲಿ ಪ್ರಾಣೇಶ್ವರ? ಪ್ರಾಣೇಶ್ವರ ಪ್ರಭು, ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ಬಾಸುರ ರಾಮ ಸದಾ ನಿನ್ನ ನಾಮ, ಬಾಸುರ ನಾಮ ಸದಾ ನಿನ್ನ ನಾಮ, ರಾಮ ಪರಮ ರಾಮ ಪರಮ ಪಾವನ ರಾಮ, ರಾಮ ಶ್ರೀ ರಾಮ ಪರಂದಾಮ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆವು. ಪ್ರಾಣೇಶ್ವರ ಪ್ರಭು, ಅಮ್ಮ, ಏಕೆ ತಾಯಿ ಸದಾ ಸೂರ್ಯ ಚಂದ್ರರ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ತಮ್ಮ ಮುಖ ಕಮಲವು ಅಮ್ಮ ಇಂದು ಬೆಂದಾವರೆಯಂತೆ ಬಾಡಿರಲು ಕಾರಣವೇನು ತಾಯಿ? ಅಮ್ಮ, ಅಲ್ಲದೆ ಸದಾ ತಮ್ಮ ಮಂದಿರದಲ್ಲಿಯೇ ಇರುತ್ತಿದ್ದ ನಮ್ಮ ಜನಕನು ಎಲ್ಲಿ ತಾಯಿ? ಜನಕ 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 ಜನಕ, ಅಮ್ಮ ಜನಕನೆಲ್ಲಿ ತಾಯಿ? ಕುಮಾರ, ಆ ವಿಚಾರವು ಏನೆಂಬುದಾಗಿ ಹೇಳಲಿ ಮಗನೇ. ಇನ್ನೆಲ್ಲಿ ನಿಮ್ಮ ಜನಕನು? ಇನ್ನೆಲ್ಲಿ ನಿಮ್ಮ ಜನಕನು? ಏಕೆ ತಾಯಿ, ಏನಾಯಿತು? ನಿಮ್ಮ ತಂದೆಯವರಾದರು ಸ್ವರ್ಗಸ್ಥರಾದರು ಮಗನೇ, ಸ್ವರ್ಗಸ್ಥರಾದರು ಕುಮಾರ. ತಂದೆ ಜನಕ ಮಮ ಪಿತಾ ದಶರಥ ಆಗಲಿ ಓದೆಯ ಜನಕ. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಆ ರಾಮ ಲಕ್ಷ್ಮಣರೇ ಪುಣ್ಯಶಾಲಿಗಳು, ಪುಣ್ಯಶಾಲಿಗಳು. ಅಂತಹ ಭಾಗ್ಯ ನಮಗೆ ಲಭಿಸಲಿಲ್ಲವಲ್ಲ ಸಹೋದರ ಶತ್ರುಘ್ನ, ಲಭಿಸಲಿಲ್ಲವಲ್ಲ. ಶತ್ರುಘ್ನ ಅಣ್ಣ, ಶತ್ರುಘ್ನ ಅಣ್ಣ, ತಂದೆಯವಂತೆ ಮಾತಿನಂತೆ ನೀವು ದೈವಚಿತ್ತವನ್ನು ಮೀರಲು ಸಾಧ್ಯವಿಲ್ಲ. ಕುಮಾರ, ಹೌದು ಕುಮಾರ, ಇಂಥ ಆ ಸಮಯದಲ್ಲಿ ರಾಮ ಲಕ್ಷ್ಮಣನು ಸಹ ಇರಲಿಲ್ಲ ಕುಮಾರ. ಏನು ತಾಯಿ, ತಂದೆಯ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ಇರಲಿಲ್ಲವೇ? ಇಲ್ಲ ಕುಮಾರ. ಅವರು ಎಲ್ಲಿಗೆ ಹೋಗಿದ್ದರು ತಾಯಿ? ಆ ವಿಚಾರವು ಹೇಗೆ ಹೇಳಲಿ ಕುಮಾರ? ವನವಾಸಕ್ಕೆ ಹೋಗಿರುವರು ಕುಮಾರ.
ಹಾಗಾದರೆ ಅವರೀಗ ಅರಮನೆಯಲ್ಲಿ ಇಲ್ಲವೇ? ಇಲ್ಲ ಕುಮಾರ, ವನವಾಸಕ್ಕೆ ಹೋಗಿರುವರು ಮಗನೇ. ಇನ್ನು ಎರಡನೇ ವರಕ್ಕೆ ಅರಣ್ಯವಾಸಕ್ಕೆ ಹೋಗಲು ಕಾರಣ ಎಂತ? ನಾನೇ ಕಾರಣಳು ಮಗನೇ, ನಾನೇ ಕಾರಣಳು. ಯಾಕೆ ಕುಮಾರ, ಹಿಂದೆ ದೇವಾಸುರನ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನೆಂದು ತಾಯಿ? 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಈ ಕೋಸಲ ರಾಜ್ಯವೆಲ್ಲವೂ ನಿನಗೆ ಪಟ್ಟ ಕಟ್ಟುವಂತೆ. 2ನೇ ವರಕ್ಕೆ ಏನು? ಅಣ್ಣ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಇದೋ ಈ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗೆ ಕಟ್ಟುವಂತೆ ಕೇಳಿದೆಯಾ? ಹೌದು ಮಗನೇ. ಇನ್ನು ಎರಡನೇ ವರಕ್ಕೆ 2ನೇ ವರಕ್ಕೆ ಶ್ರೀರಾಮಚಂದ್ರನು ಪುರಪ್ರವೇಶವಿಲ್ಲದೆ ಜಟಾವರ್ತಧಾರಿಯಾಗಿ ನಾನು ಕೊಡುವ ನಾರುಮುಡಿಯನ್ನು ಒಟ್ಟು 14 ವರ್ಷ ವನವಾಸಕ್ಕೆ ಹೋಗುವಂತೆ ಕೇಳಿಕೊಂಡೆನು ಮಗನೇ. ಅಮ್ಮ, ಏನಂದೆ ತಾಯಿ? ಕೊಲ್ಲುವನಿ ಕೊಲ್ಲ ಕೈಕೆಯೇನೋ, ನಿಲ್ಲದ ಬರದಿ ಕೊಲ್ಲುವನಿ ಕೊಲ್ಲ ಕೈಕೆಯೇನೋ. ಶತ್ರುಘ್ನ ಅಣ್ಣ, ಕೊಲ್ಲುವೆನಿ ಕೊಲ್ಲ ಕೈಕೆಯೇನೋ, ನಿಲ್ಲದೆ ಬರದಿ ಕೊಲ್ಲುವೆನಿ ಕೊಲ್ಲ ಕೈಕೆಯೇನೋ. ಬಲ್ಲೆ ಈಕೆಯ ಎಲ್ಲ ಮಾಯವ ಸಲ್ಲನ್ನಡಪಿಗೆ ಈ ಕ್ಷಣದೇ, ಬಲ್ಲೆ ಈಕೆಯ ಎಲ್ಲ ಮಾಯವ ಸಲ್ಲನ್ನಡಪಿಗೆ ಈ ಕ್ಷಣದಿ. ಕೊಲ್ಲುವೆನಿ ಕೊಲ್ಲ ಕೈಕೆಯೇನೋ, ನಿಲ್ಲದೆ ಬರದಿ ಕೊಲ್ಲುವೆನಿ ಕೊಲ್ಲ ಕೈಕೆಯೇನೋ. ಸಹೋದರ ಅಣ್ಣ, ಕೋಪಿಸಿಕೊಳ್ಳಬೇಡ ಮಗನೇ, ಶಾಂತರಾಗಪ್ಪ. ಅಣ್ಣ ರಾಮನ ಬಣ್ಣ ಗೆಡಿಸಿದೆ, ಅರಣ್ಯ ಕಳಿಸಿದೆಯಾ? ಅಣ್ಣ ರಾಮನ ಬಣ್ಣ ಗೆಡಿಸಿದೆ, ಅರಣ್ಯ ಕಳಿಸಿದೆಯಾ? ಚೆನ್ನೆಯಾಗುವ ನಡತೆ ಯಾಚಿಸಿ ಮುನ್ನ ಮರೆತೆಯ ತನ್ನ ಪತಿಯನು. ಚೆನ್ನೆಯಾಗುವ ನಡತೆ ಯಾಚಿಸಿ ಮುನ್ನ ಮರೆತೆಯ ತನ್ನ ಪತಿಯನು. ಕೊಲ್ಲುವೆನಿ ಕೊಲ್ಲ ಕೈಕೆಯನು, ನಿಲ್ಲದೆ ಬರದಿ ಕೊಲ್ಲುವೆನಿ ಕೊಲ್ಲ ಕೈಕೆಯನು. ಕುಮಾರ, ಕೋಪಿಸಿಕೊಳ್ಳಬೇಡಪ್ಪ, ಶಾಂತನಾಗು. ಆಗಿದ್ದು ಆಗಿ ಹೋಯ್ತು ಮಗನೇ. ನಡಿ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು, ನಡೆಯ ಕಂದ. ಏನಂದೆ ತಾಯಿ? ಪೂಜ್ಯ ಪಿತನನ್ನು ಯಮಾಲಯಕ್ಕೆ ಕಳಿಸಿ, ಅಣ್ಣ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳಿಸಿ, ಇದೋ ಈ ಕೋಸಲ ಸಿಂಹಾಸನವನ್ನು ನನಗಾಗಿ ಇಟ್ಟೆಯ ಅಮ್ಮ, ನನಗಾಗಿ ಇಟ್ಟೆಯ ಅಮ್ಮ. ನೀನೆ ನಿನ್ನ ಕೈಯಾರ ನಿನ್ನ ಅರಿಶಿನ ಕುಂಕುಮವನ್ನು ಅಳಿಸಿಕೊಂಡೆಯ. ನೀನೇ ನಿನ್ನ ಕೈಯಾರ ನಿನ್ನ ಪತಿಯನ್ನು ಕೊಂದೆಯ. ಅಯ್ಯೋ, ಇಲ್ಲ ಕುಮಾರ, ರಘು ವಂಶದ ಪಟ್ಟದರ್ಶಿಯಾಗಿ ದಶರಥೇಂದ್ರನ ಪ್ರೀತಿಯ ಮಡಿದಿಯಾಗಿ ನೀನೇ ನಿನ್ನ ಕೈಯಾರ ಇದೋ ಈ ರಘು ವಂಶಕ್ಕೆ ಅಪಕೀರ್ತಿಯನ್ನು ತಂದಿಟ್ಟೆಯ. ಅಯ್ಯೋ ಅಯ್ಯೋ, ಇಂತಹ ನರ ರಾಕ್ಷಸಿಯ ಉದರದಲ್ಲಿ ನನಗೇಕೆ ಜನ್ಮವಿಟ್ಟೆ ದೇವಾ? ಅಯ್ಯೋ, ನನಗೇಕೆ ಜನ್ಮವಿಟ್ಟೆ ದೇವಾ? ಶಾಂತನಾಗು ಮಗನೇ, ದುಃಖಿಸಬೇಡ ಕಂದ. ಆಗಿದ್ದು ಹಾಗೆ ಹೋಯ್ತು ಮಗನೇ, ಶಾಂತರಾಗು ಮಗನೇ, ಶಾಂತರಾಗು. ಎಲ್ಲಿಯ ಶಾಂತಿ, ಎಲ್ಲಿಯ ಸಹನೆ? ದೀಪವಿಲ್ಲದ ಮನೆಯಂತೆ ಎಲ್ಲರನ್ನೂ ಕಳೆದುಕೊಂಡು ಇದೋ ಈ ದುಃಖಾಂತ ಕಾಲದಲ್ಲಿ ನಾ ಹೇಗೆ ಬದುಕಲಿ, ನಾ ಹೇಗೆ ಬದುಕಲಿ? ರಾಮನಿಲ್ಲದ ಅರಮನೆಯೋ, ರವಿಯಿಲ್ಲದ ಆಕಾಶ, ಲಕ್ಷ್ಮಣ ತೆರಳಲ್ ಅವಲಕ್ಷಣವಿದು, ಮಾತೆ ಸೀತೆಯನ್ನಗಲಿ ಭಾಗ್ಯರಹಿತನಾದೆ, ಅವರ ನಗಲಿದಯ್ಯೋ ದೇ
ಅಡವಿಯಾಯ್ತೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿ ಸುಮಿತ್ರಾನಂದನರಿಗೊದಗಿದ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬರದಾಯಿತೇ. ರಾಮ ಹಾ ತಂದೆ ರಾಮಚಂದ್ರ. ಕುಮಾರ, ದುಃಖಿಸಬೇಡ ಕಂದ, ಆಗಿತ್ತು ಹಾಗೆ ಹೋಯ್ತು. ನಡೆ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು, ನಡೆ ಕಂದ. ಛೀ, ಏನಂತೆ ತಾಯಿ? ಸಿಂಹಾಸನವನ್ನೇರಬೇಕೇ ನಾನು? ಎಂತಹ ಸಿಂಹಾಸನ, ಎಂತಹ ಸನ್ಮಾನ! ಕುಲಪಾತಕಿಯಾದ ನೀನು ದುರಾಸೆ ಎಂಬ ತಳದಿಯ ಮೇಲೆ ಅನ್ಯಾಯ, ಅನೀತಿ, ಅಸತ್ಯತೆ, ಅಧರ್ಮಗಳೆಂಬ ತೊಲೆಗಳನ್ನೇರಿಸಿ ಅದರ ಮೇಲೆ ಪಿತೃದ್ರೋಹಿ, ಸುತದ್ರೋಹಿ, ಸತತಿ ದ್ರೋಹಿ, ರಾಜದ್ರೋಹಿ ಎಂಬ ಅಧರ್ಮ ಸಿಂಹಾಸನವನ್ನು ಸ್ಥಾಪಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಿ ಪಿತೃದ್ರೋಹಿ ಎಂಬ ಖಡ್ಗವನ್ನು ಹಿಡಿದು ಭಾತೃದ್ರೋಹಿ ಎಂಬ ಕಿರೀಟವನ್ನು ಮುಡಿಗೇರಿಸಿ ಇದೋ ಈ ರಘುವಂಶದಲ್ಲಿ ನನ್ನ ಅಪಕೀರ್ತಿಯನ್ನು ಅಚಂದ್ರಾಕಾರವಾಗಿಡಬೇಕೆಂದು ಯಾಚಿಸಿರುವೆಯ? ಛೈ ದುಷ್ಟಳೆ, ನಿನ್ನ ನೀಗಲೇ ಈ ಖಡ್ಗದಿಂದ ಕತ್ತರಿಸಿ ಮಾರಿ ಮಸಣಗಳಿಗೆ ಔತಣ ಮಾಡಿಬಿಡುವೆನು. ಬದಲಿಗೆ ಬೇರ್ಪಟ್ಟು ಅರಣ್ಯಕ್ಕೆ ಹೋಗಿರುವ ಅಣ್ಣ ಶ್ರೀರಾಮಚಂದ್ರನನ್ನು ಕರೆತಂದು ಇದೋ ಈ ಸಿಂಹಾಸನದ ಮೇಲೆ ಸ್ಥಾಪಿಸಿ ಅವರ ಬದಲಿಗೆ ನಾನೇ ಅರಣ್ಯಕ್ಕೆ ಹೋಗುವೆನು. ಸಿದ್ಧಳಾಗು, ಅಂತಕನ ಆಲಯಕ್ಕೆ. ಕೊಲ್ಲಬೇಡ. ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾತೆಯ ಕೊಲ್ಲುವರೆ ಮಾನಿತಾನೆ. ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಸಹೋದರ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾನಿತಾನೆ, ಮಾನಿತಾನೆ. ದೀನವಂತ ಭೂಪನ ಮನಗಳಿದವಳ, ದೀನವಂತ ಭೂಪನ ಮನಗಳಿದವಳ. ಸಹೋದರ, ಕುಲ ನಾಶ ಮಾಡಿ ಘನ ಕಾರ್ಯಗೈದವಳ, ಕುಲ ನಾಶ ಮಾಡಿ ಘನ ಕಾರ್ಯಗೈದವಳ. ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾನಿತಾನೆ, ಮಾನಿತಾನೆ. ತಡೆಯಣ್ಣ, ಇದಕ್ಕೆಲ್ಲ ಕಾರಣ ಆ ಮಂದರ. ಮೊದಲು ಅವಳನ್ನು ತುಂಡರಿಸಬೇಕು. ಗುರುಗಳೇ, ನಮ್ಮ ಸರ್ವ ಅಪರಾಧವನ್ನು ಮನ್ನಿಸಿ ನಡೆಯಿರಿ, ಹೋಗೋಣ. ಛೈ ದುಷ್ಟಳೆ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು.
ಶ್ರೀ ಶ್ರೀ ಗಂಗಾಲಹರಿ ಶಿವಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ ಶಿವಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ. ಸೀತಾ ಲಕ್ಷ್ಮಣ ಭೋಗ ಮೋಕ್ಷ ಸಂದಾಯಿನಿ ದೇವಕಿ ಸಾಗರದಾಯಿನಿ ಭಾಗ್ಯಪ್ರದಾಯಿನಿ ಭೋಗ ಮೋಕ್ಷ ಸಂದಾಯಿನಿ ದೇವಕಿ ಸಾಗರದಾಯಿನಿ ಭಾಗ್ಯಪ್ರದಾಯಿನಿ ಪ್ರೇಮದಿ ವರದೆಯ ಪಾಲಿಸು ಈವರ ಪ್ರೇಮದಿ ವರದೆಯ ಪಾಲಿಸು ಈವರ ಭಕ್ತ ಕೋಟಿ ಇದು ನಿನ್ನದು ತಾಯೇ ಶ್ರೀ ಗಂಗಾಲಹರಿ ಶಿವಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ. ಅಮ್ಮ ಸೀತಾ ಲಕ್ಷ್ಮಣ ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಧರೆಯನ್ನು ಉದ್ಧರಿಸಲು ಹರನ ಶಿರದಿಂದ ಧರೆಗಿಳಿದು ಬಂದ ಪರಮ ಪಾವನೆಯಾದ ಗಂಗೆಯು ಎಷ್ಟೊಂದು ಗಂಭೀರ ಗಮನೆಯಾಗಿ ಹರಿಯುತ್ತಿರುವಳು. ವನವಾಸಕ್ಕೆ ಬಂದಿರುವ ನಾವುಗಳು ಆ ಗಂಗಾ ಮಾತೆಗೆ ವಂದಿಸಿ ಮುಂದೆ ಹೋಗೋಣ. ಹಾಗೆ ಆಗೋಣ. ವರಗಂಗೆ ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ. ಸೀತಾ ಹರನ ಶಿರದಿಂದ ಹರಿದೆ ಹರನ ಶಿರದಿಂದ ಹರಿಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ನೀ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ನಾಯೇ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ನಾಯೇ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ. ನಿರ್ಮಮ ನಿನ್ನಯ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ. ನಿರುಪಮ ನಿನ್ನಯ ನಾಮದ ಚರಿತವ ನಿರುಪಮ ನಿನ್ನಯ ನಾಮದ ಚರಿತವ ನಿರುಪಮ ನಿನ್ನಯ ನಾಮದ ಚರಿತವ. ನಿರುಪಮ ನಿನ್ನಯ ನಾಮದ ಚರಣವ ನಿರುಪಮ ನಿನ್ನಯ ನಾಮದ ಚರಣವ ನಿರುಪಮ ನಿನ್ನಯ ನಾಮದ ಚರಣವ ನಿರುಪಮ ನಿನ್ನಯ ನಾಮದ
ವರಗಂಗೆ ವರಗಂಗೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ಪಾಪಗಳೆಲ್ಲವ ನೀ ಕಳೆದೆ. ಎಲ್ಲೆಲ್ಲೂ ನೀರುವೆ ಸಕಲ ಪಾಪಗಳೆಲ್ಲವ ನೀ ಕಳೆದೆ. ಹರರ ಶಿರದಿಂದ ಧರೆಗಿಳಿದ ಪರಮ ಪಾವನೆ ನೀನಮ್ಮ. ಹರರ ಶಿರದಿಂದ ಧರೆಗಿಳಿದ ಪರಮ ಪಾವನೆ ನೀನಮ್ಮ. ಜುಳು ಜುಳು ಹರಿಯುತ್ತ ಸುರನರ ಸೇವಿತ ಜುಳು ಜುಳು ಹರಿಯುತ್ತ ಸುರನರ ಸೇವಿತ ನಿರತಳು ಧರೆಯೊಳು ವರ ಪ್ರದಾತೆ ನಿರತಳು ಧರೆಯೊಳು ವರ ಪ್ರದಾತೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ಅಮ್ಮ, 14 ವರ್ಷ ವನವಾಸವನ್ನು ಪೂರೈಸುವ ತನಕ ನಮಗೆ ಯಾವ ಕಷ್ಟಗಳು ಬಾರದಂತೆ ಅನುಕ್ಷಣ ನಮ್ಮನ್ನು ಕಾಪಾಡು ತಾಯಿ. ಸೀತಾ, ಸ್ವಾಮಿ. ಲಕ್ಷ್ಮಣ, ಅಲ್ಲಿ ಕಾಣುವ ತರುಲತೆಗಳನ್ನು ತೆಗೆದುಕೊಂಡು ಮುಂದೆ ಹೋಗೋಣ, ನಡೆಯಿರಿ. ಹಾಗೆ ಆಗಲ್ಲ. ಸಹೋದರ ರಾಮ ಮುನಿ ಜನ ಸೋಮ ರಾಮ. ಆ ಪಾರ್ಶ್ವದಲ್ಲಿ ಯಾರೋ ನಮ್ಮನ್ನೇ ಭಜಿಸುವಂತೆ ಭಾಸವಾಗುತ್ತಿರುವುದು. ಮುಂದೆ ಹೋಗಿ ನೋಡೋಣ ಅಣ್ಣ. ಹಾಗೆ ಆಗಲಿ, ನಡೆ ಸಹೋದರ. ನಡೆ ಅಣ್ಣ. ರಾಮ 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 ರಘುವಂಶ ಸೋಮ. 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 ಅಲಿಸುತ್ತ ದೇವ ಅಲಿಸುತ್ತ ಕವಿವ ಶ್ಯಾಮ ಸುಂದರಾಂಗ. ಅಮಿತಾರ್ಥವೀವ ಶ್ಯಾಮ ಸುಂದರಾಂಗ. ರಘು ರಾಮ ಶ್ರೀ ಪಾಲಿಸೆನ್ನ ದೇವ ರಘು ರಾಮ ಶ್ರೀ. ಭೂಪನಿಂದ ನಾಮ ಜಪ ಮಾತ್ರದಿಂದ ಭೂಪನಿಂದ
ಜಪ ಮಾತ್ರದಿಂದ ಭೂಪಾಲಿಂದ ನಾಮ ಜಪ ಮಾತ್ರದಿಂದ ಭೂಪಾಲಿಂದ ನಾಮ ಜಪ ಮಾತ್ರದಿಂದ ಅಮಿತಾರ್ಥ ವೀವ ಗೋವಿಗ ನೋಡೆ ರಘುರಾಮ ಶ್ರೀ ಪಾಲಿಸನ್ನ ದೇವ ರಘುರಾಮ ಶ್ರೀ ರಮ ಮುನಿ ಜನ ಸೋಮ ಅಯ್ಯ, ನೀನು ಯಾರು? ಈ ರೀತಿ ನಮ್ಮನ್ನು ಸ್ತುತಿಸಲು ಕಾರಣವೇನು? ಸ್ವಾಮಿ, ನಾನು ಅಂಬಿಗನು. ನಿಷದ ದೇಶಾಧಿಪತಿಯಾದ ನನ್ನನ್ನು ಗೋರಾಜ ಎಂದು ಕರೆಯುವರು. ಅಲ್ಲದೆ ತಾವು ಯಾರು? ಈ ರೀತಿ ಜಟಾವಲ್ಕಲ ದಾರಿಗಳಾಗಿ ಈ ನದಿ ತೀರದಲ್ಲಿ ಸಂಚರಿಸಲು ಕಾರಣವೇ? ಅಯ್ಯ ಗುಹರಾಜ, ನಾವು ಅಯೋಧ್ಯಾಧಿಪತಿ ದಶರಥರಾಜನ ಮಕ್ಕಳು. ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವೆವು. ಏನು? ಅಯ್ಯೋ, ದಶರಥ ಚಕ್ರವರ್ತಿಯ ಅಯೋಧ್ಯೆಯ ದಶರಥ ಚಕ್ರವರ್ತಿಯ ಮಕ್ಕಳೇ ರಾಮ ಲಕ್ಷ್ಮಣರೇ? ಹೌದು. ಧನ್ಯ ಧನ್ಯ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ಎಷ್ಟೋ ದಿನಗಳಿಂದ ನಿಮ್ಮ ದರ್ಶನಕ್ಕಾಗಿ ಸರಳ ಸೇವೆಗಳನ್ನು ಕೈಗೊಳ್ಳಬೇಕೆಂಬುತ್ತಾ ನನ್ನ ಬಯಕೆಯನ್ನು ಈಡೇರಿಸುವಂತಿದೆ. ಈ ದಿನ ನನ್ನಿಂದ ನಿಮಗೇನಾದರೂ ಸಹಾಯ ಬೇಕೇ? ಅಯ್ಯ ಮಹಾರಾಜ, ನಮ್ಮನ್ನು ಈ ಗಂಗಾ ನದಿಯ ದಡದಾಚೆ ಸೇರಿಸುವೆಯಾ? ಆಗಲೇ ಆಗಬಹುದು. ಆದರೆ ನನಗೊಂದು ಸಂದೇಹ. ಏನದು? ಹಿಂದೆ ಮಿಥುನಾಲ ನಗರದಲ್ಲಿ ವಿಶ್ವಾಮಿತ್ರನೊಡನೆ ನೀವು ಸಂಚರಿಸುತ್ತಿರುವಾಗ ಅಲ್ಲಿ ನಿಮ್ಮ ಪಾದ ಸ್ಪರ್ಶದಿಂದ ಅಲ್ಲಿನ ಒಂದು ಕಲ್ಲು ಎಣ್ಣಾಯಿತಂತೆ. ಈ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವೆಲ್ಲವೂ ಎಣ್ಣಾದರೆ ಈ ಮುಗ್ಧನಾದ ಅನ್ನಗತಿಯೇನು ದೇವ. ಆದ್ದರಿಂದ ಮೊದಲು ನಿಮ್ಮ ಪಾದಗಳನ್ನು ಪೂಜಿಸಿ ನಂತರ ನೀವು ನನ್ನ ದೋಣಿಯಲ್ಲಿರಬಹುದು. ಹಾಗೇ ಆಗಲಿ ಗುರುರಾಜ.
ಧನ್ಯನಾದೆ ನಾ ಧನ್ಯನಾದೆ ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ ಧನ್ಯನಾದೆ ನಾ ಧನ್ಯನಾದೆ ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ ಪ್ರೇಮ ಮೂರ್ತಿ ರಾಮ ಕಂಡು ಧನ್ಯನಾದೆ ಪ್ರೇಮ ಮೂರ್ತಿ ರಾಮ ಕಂಡು ಧನ್ಯನಾದೆ ಪಾದಗಳ ಪೂಜಿಸಿನ ಪುಣ್ಯನಾದೆ ಪಾದಗಳ ಪೂಜಿಸಿನ ಪುಣ್ಯನಾದೆ ಧನ್ಯನಾದೆ ನಾ ಧನ್ಯನಾದೆ ಪಾದಗಳ ಪೂಜಿಸಿನ ಪುಣ್ಯನಾದೆ ರಾಮ ಲಕ್ಷ್ಮಣ ಸಹಿತ ಕಂಡು ಧನ್ಯನಾದೆ ರಾಮ ಲಕ್ಷ್ಮಣ ಸೀತ ಕಂಡು ಧನ್ಯನಾದೆ ಪಾದಗಳ ಪೂಜಿಸಿನ ಪುಣ್ಯನಾದೆ ಧನ್ಯನಾದೆ ನಾ ಧನ್ಯನಾದೆ ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ ನಾ ಪುಣ್ಯನಾದೆ. ಸ್ವಾಮಿ, ನಿಮ್ಮ ಪಾದ ಪೂಜೆಯನ್ನು ಮಾಡಿದಾಯಿತು. ಈಗ ನೀವು ನನ್ನ ದೋಣಿಯನ್ನೇರಬಹುದು. ಹಾಗೇ ಆಗಲಿ. ಇಂದಾಳ್ಮಿಕೆ ಧನ್ಯನಾದೆ ಇಂದಾಳ್ಮಿಕೆ ಧನ್ಯನಾದೆ ಇಂದಾಳ್ಮಿಕೆ ಧನ್ಯನಾದೆ ಇಂದಾಳ್ಮಿಕೆ ಧನ್ಯನಾದೆ ರಾಮ ಸಾಗರ ದಾಟಿಸುವ ಭವರೋಗವ ನೀಗಿಸುವ ಸಾಗರ ದಾಟಿಸುವ ಭವರೋಗವ ನೀಗಿಸುವ ಬಲದೂರ ರಘುರಾಮನ ಬಲದೂರ ರಘುರಾಮನ ಭಯದಿ ನದಿಯ ದಾಟಿಸುವೆ ಬರದಿ ನದಿಯ ದಾಟಿಸುವೆ ಇಂದಾಳ್ಮಿಕೆ ಧನ್ಯನಾದೆ ಇಂದಾಳ್ಮಿಕೆ ಧನ್ಯನಾದೆ ಸ್ವಾಮಿ, ನಿಮ್ಮನ್ನು ನದಿ ದಾಟಿಸಿದ್ದಾಯಿತು. ನೀವಿನ್ನು ಮುಂದೆ ಹೋಗಬಹುದು. ಅಯ್ಯ ಮಹಾರಾಜ, ನಿನಗೆ ಮಂಗಳವಾಗಲಿ. ನಾವಿನ್ನು ಬರುವೆವು. ಸ್ವಾಮಿ, ಲಕ್ಷ್ಮಣ, ಅಲ್ಲಿ ಕಾಣುವ ಅಗಸ್ತ್ಯ ಭಾರದ್ವಾಜ ಮುನಿಗಳಿಗೆ ವಂದಿಸಿ ಮುಂದೆ ಹೋಗೋಣ ನಡೆ. ಕಾನನ ಮಧ್ಯದಿ ರಾಮ ರಾಘವ ಎಲ್ಲಿ ಹೇ ರಾಘವ ಕಾನನ ಮಧ್ಯದಿ ಎಲ್ಲಿ ಹೇ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ ರಾಘವ
ಅಲೆದಲೆದು ನಾವು ಅಡವಿಯಲಿಂದು ಅಲೆದಲೆದು ನಾವು ಅಡವಿಯಲಿಂದು ದಾರಿಯು ಕಾಣದೆ ಬಳಲುತ್ತಲಿಹೆವು ದಾರಿಯು ಕಾಣದೆ ಬಳಲುತ್ತಲಿಹೆವು ಎಲ್ಲಿ ರಾಘವ ಕಾನನ ಮಧ್ಯ ಎಲ್ಲಿರುವೆ ರಾಮ ರಾಘವ ಸಹೋದರ ಅಣ್ಣ ಶತ್ರುಘ್ನ ಎಲ್ಲಿ ನೋಡಿದರು ಎಲ್ಲಿ ಹುಡುಕಿದರು ಅಣ್ಣ ಶ್ರೀರಾಮಚಂದ್ರನ ಸುಳಿವೆ ಕಾಣುತ್ತಿಲ್ಲವಲ್ಲ ಏನು ಅನಾವೃತ ಸಂಭವಿಸಿರುವುದು ತೋರುತ್ತಿಲ್ಲವಲ್ಲ ಏನಾಗಿರಬಹುದು ಸಹೋದರ ಅಣ್ಣ ಅಲ್ಲಿ ಕಾಣುವ ಗಿರಿಶಿಖರ ಬಳಿ ಹುಡುಕಿ ನೋಡೋಣ ನಡೆಯಣ್ಣ ಆಗಲಿ ಸಹೋದರ ನಡೆ ನೋಡೋಣ ಆಗ ನಡೆಯಬಹುದು ಸೀತಾ ಈ ವನದ ಸೌಂದರ್ಯವನ್ನು ನೋಡಿದೆಯಾ ಎಷ್ಟು ರಮಣೀಯವಾಗಿರುವುದು ಹೌದು ಸ್ವಾಮಿ. ಸೀತಾ ಸ್ವಾಮಿ ನೋಡೆ ಈ ವನದಂದವಾ ಸೀತಾ ನೋಡೆ ಈ ವನದಂದವಾ ನೋಡೆ ಈ ವನದಂದವಾ ನೋಡೆ ಈ ವನದಂದವಾ ಸೀತಾ ನೋಡೆ ಈ ವನದಂದವಾ ಸೀತಾ ನೋಡೆ ಈ ವನದಂದವಾ ಪರಿಮಳವ ಬೀರುವ ತರ ತರದ ಪುಷ್ಪವ ಪರಿಮಳವ ಬೀರುವ ತರ ತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮನಕ್ಕೆ ಬಹಳ ಮುದವ ತರುವ 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 ತರ ತರದ ಪುಷ್ಪಗಳ ಸೊಬಗಿರನು ನೋಡೆ ಈ ವನದಂದವಾ ಸೀತಾ ನೋಡೆ ಈ ವನದಂದವಾ ನೋಡೆ ಈ ವನದಂದವಾ ಕೋಕಿಲ ನಾದಗಳ ಮೀರಿ ಮೊರೆಯುತ್ತಿಹ ದುಂಬಿಗಳ ಸಾರಿ ಹೋಗುತ್ತಿಹ ಹರಿಣಗಳ ಮೀರಿ ಮೆರೆಯುವ ಶುಕಪಿಕಂಗಳ ತೀರ ಕೋಕಿಲ ನಾದಗಳ ಮೀರಿ ಮೆರೆಯುತ್ತಿಹ ದುಂಬಿಗಳ ಸಾರಿ ಹೋಗುತ್ತಿಹ ಹರಿಣಗಳ ಮೀರಿ ಮೆರೆಯುವ ಶುಕಪಿಕಂಗಳ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ
ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪಗಳನ್ನು ಬಗೆದನು ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ನೋಡೆ ಈ ವನದಂದವ ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ನೋಡೆ ಈ ವನದಂದವ ನೋಡೆ ಈ ವನದಂದವ ಬಾ ಸೀತಾ ನಾವು ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳೋಣ ಆಗಲಿ ಸ್ವಾಮಿ. ಹೇಳು ಅಣ್ಣ, ಮೇಲೇಳು. ಹತ್ತಿಗೆಯನ್ನು ಮರೆಯಾಗುವಂತೆ ಹೇಳು. ಬಿಲ್ಲು ಬಾಣಗಳನ್ನು ಸಿದ್ಧಪಡಿಸಿಕೋ. ಆ ದುಷ್ಟನಾದ ಭರತನು ಅಯೋಧ್ಯಾಧಿಪತಿಯಾದ ಎಂಬ ತ್ವಚ್ಛಾಸೆಯಿಂದ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನು. ನನಗೆ ಅನುಮತಿಯನ್ನು ಕೊಡೋಣ, ಅವನನ್ನೀಗಲೇ ಸಂಹರಿಸಿ ಬಿಡುವನು. ನಿಲ್ಲು ಲಕ್ಷ್ಮಣ, ಭರತನ ಭ್ರಾತೃವಾತ್ಸಲ್ಯವನ್ನು ನೀನರಿಯೇ. ಆತನು ಸಮೀಪಕ್ಕೆ ಬರಲಿ. ಅಯೋಧ್ಯೆಯ ಪುರಜನರ ಹಾಗೂ ಮಾತಾಪಿತೃಗಳ ಕ್ಷೇಮವು ತಿಳಿದಂತಾಗುವುದು. ಹಾಗೆ ಆಗಲಣ್ಣ. ಅಣ್ಣ ರಾಮಚಂದ್ರ, ಹತ್ತಿಗೆ, ಲಕ್ಷ್ಮಣ, ಇದೋ ಈ ಭರತ ಶತ್ರುಘ್ನರ ದೀರ್ಘದಂಡ ಪ್ರಣಾಮಗಳು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಭರತ, ಎಲ್ಲಿ ನನ್ನನ್ನೊಂದು ಸಾರಿ ಆಲಂಗಿಸು. ಅಣ್ಣ ಶತ್ರುಘ್ನ, ಭರತ, ಅಣ್ಣ, ನಾನು ಅಯೋಧ್ಯೆಯಿಂದ ಹಿಂತಿರುಗಿ ಬಂದಾಗ ನಿನ್ನನ್ನೇ ನೆನೆದು ಅಂಬಲಿಸುತ್ತಾ ಇಲ್ಲಿಗೆ ಬಂದೆನು. ಹೇಳು ಸಹೋದರ, ಅಯೋಧ್ಯೆಯಲ್ಲಿ ಪುರಜನರು, ಮಾತೆಯರು ಹಾಗೂ ತಂದೆಯವರು ಕ್ಷೇಮವೇ? ನೀವೆಲ್ಲರೂ ಕುಶಲವೇ ಭರತ? ಅಣ್ಣ, ನಮ್ಮ ಕುಶಲವನ್ನು ಏನೆಂದು ಹೇಳಲಿ ಅಣ್ಣ? ಏಕೆ ಭರತ? ಅಣ್ಣ, ಏನಾಯಿತು? ನೀವು ಹತ್ತಿಗೆ, ಲಕ್ಷ್ಮಣ ಅರಮನೆಯನ್ನು ತೊರೆದು ಅರಣ್ಯಕ್ಕೆ ಬಂದ ಮರುಕ್ಷಣವೇ ಅಣ್ಣ, ಅರಣ್ಯಕ್ಕೆ ಬಂದು ಮರುಕ್ಷಣವೇ ನಮ್ಮ ತಂದೆಯವರು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದರು. ಏನು? ತಂದೆಯವರು ಸ್ವರ್ಗಸ್ಥರಾದರೆ? ಹೌದಣ್ಣ. ಅಗಣಿತ ಗುಣನಿಧಿಯ ನೆಮಿಸುತ್ತೆ ಜಗದೋಳ್ ಪ್ರಖ್ಯಾತಿಯಂ ಗಳಿಸಿರ್ದೆಯ ಜನಕ ಜನಕ ಗುರಿಗೈದೆಯಾ ಎಲ್ಲೋ ಮುಂದೆ ಶೋಕಕ್ಕೆ ಗುರಿಗೈದೆಯಾ ಎಲ್ಲೋ ಸುಗುಡದೆ ಪರಲೋಕ ಸೇರಿದೆಯಾ ಜನಕ 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 ತಂದೆ ಪರಲೋಕ ಸೇರಿದೆಯ ಪಾಪಿದಿದೆಯೇ ತಂದೆ ಪರಲೋಕ ಸೇರಿದರೆ
ಕ್ರೂರ ವಿಧಿಯ ಘೋರವೇನಿದು ಆವ ಪಾಪದ ಫಲವೋ ಬಗೆ ಆ ಜನಕ ಕ್ರೂರ ವಿಧಿಯ ಘೋರವೇನಿದು ಆವ ಪಾಪದ ಫಲವೋ ಬಗೆ ಕಠಿಣವಾದ ಸಿಡಿಲ ತೆರದಿ ಲಕ್ಷ್ಮಣ ಕಠಿಣವಾದ ಸಿಡಿಲ ತೆರದಿ ತಂದೆ ಪರಲೋಕ ಸೇರಿದರೆ ಪಾಪಿ ವಿಧಿಯೇ ತಂದೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಭರತ ಶತ್ರುಘ್ನಲೇ ಪುಣ್ಯಶಾಲಿಗಳನ್ನ ಪುಣ್ಯಶಾಲಿಗಳು. ಆ ಪುಣ್ಯ ನಮಗೆ ಲಭಿಸಲಿಲ್ಲವೆಲ್ಲವನ್ನ ಲಭಿಸಲಿಲ್ಲ. ಹೌದು ಲಕ್ಷ್ಮಣ, ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಈ ಭರತ ಶತ್ರುಘ್ನರೇ ಭಾಗ್ಯಶಾಲಿಗಳು. ಸಹೋದರ, ನಮಗೆ ಆ ಭಾಗ್ಯವೂ ಲಭಿಸಲಿಲ್ಲವಲ್ಲ ಲಕ್ಷ್ಮಣ? ಹೌದು ಅಣ್ಣ, ಲಭಿಸಲಿಲ್ಲ. ಇಲ್ಲವಣ್ಣ, ಇಲ್ಲ, ನಮಗೂ ಆ ಭಾಗ್ಯ ಲಭಿಸಲಿಲ್ಲವಣ್ಣ, ಲಭಿಸಲಿಲ್ಲವಣ್ಣ, ಲಭಿಸಲಿಲ್ಲ ಅಣ್ಣ. ತಂದೆಯವರ ಅಂತ್ಯಕಾಲದಲ್ಲಿ ನೀವುಗಳೂ ಸಹ ಅವರ ಬಳಿಯಲ್ಲಿರಲಿಲ್ಲ? ಇಲ್ಲವಣ್ಣ, ನಾವು ಕೇಕೆ ನಗರದಿಂದ ಬಂದ ಮರುಕ್ಷಣವೇ ನಮಗೂ ತಿಳಿಯಿತಣ್ಣ. ಅಯ್ಯೋ ಅಯ್ಯೋ, ನಾವೆಂತಹ ನತದೃಷ್ಟ ಸುಪುತ್ರರು. ಆ ತಂದೆಯೇ ಅಣ್ಣ, ಕಾಂಚನಾಂಬರ ರತ್ನಾಭರಣಗಳನ್ನು ತೊಟ್ಟು ಅರಮನೆಯ ಸಿಂಹಾಸನದ ಮೇಲೆ ಕುಳಿತು ಪರಿಶೋಧಿಸಬೇಕಾಗಿದ್ದ ನಿಮ್ಮನ್ನು ಅಣ್ಣ ಈ ಅರಣ್ಯದಲ್ಲಿ ಅಲೆದಾಡುತ್ತಿರುವುದನ್ನು ನೋಡುವ ಅಣ್ಣ ನಾವೆಂತಹ ನತದೃಷ್ಟ ಸಹೋದರರಣ್ಣ, ನತದೃಷ್ಟ ಸಹೋದರರಣ್ಣ. ಭರತ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯ ವಾಸಕ್ಕೆ ಬಂದಿರುವ ನಮಗೆ ಆ ಭವನ ವಾಸಕ್ಕಿಂತಲೂ ಈ ಅರಣ್ಯದ ವಾಸನ ಮೇಲಲ್ಲವೇ ಸಹೋದರ? ಅಣ್ಣ, ಹಾಗಿದ್ದು ಹಾಗೆ ಹೋಯಿತು. ಹೀಗಲಾದರೂ ಅಯೋಧ್ಯೆಗೆ ಮರಳಿ ಬಂದು ಅಣ್ಣ ಶೋಕ ತಪ್ತ ನಮ್ಮ ತಾಯಂದಿರನ್ನು, ದುಃಖ ತಪ್ತ ನಮ್ಮನ್ನು, ಅಯೋಧ್ಯೆಯ ಪುರ ಜನರನ್ನು ಅಣ್ಣ ತನ್ನ ಮಕ್ಕಳಂತೆ ಪರಿಪಾಲಿಸಬಾರಣ್ಣ, ತನ್ನ ಮಕ್ಕಳಂತೆ ಪರಿಪಾಲಿಸಬಾರಣ್ಣ. ಇದೇನು ಭರತ ಹೀಗೆ ನುಡಿಯುತ್ತಿರುವೆ? ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯ ವಾಸಕ್ಕೆ ಬಂದಿರುವ ನಾನು ಹಿಂತಿರುಗಿ ಅಯೋಧ್ಯೆಗೆ ಬಂದಿದ್ದೆ ಆದರೆ ನಾನು ತಂದೆಗೆ ಕೊಟ್ಟ ಮಾತನ್ನು ನಡೆಸಿದಂತಾಗುವುದೇ? ಇದರಿಂದ ನಮ್ಮ ಪೂರ್ವಜರು ನಮ್ಮನ್ನು ಶಪಿಸರೇ ಭರತ? ನಮ್ಮ ರಘುವಂಶಕ್ಕೆ ಅಪಕೀರ್ತಿ ಬರುವುದಲ್ಲವೇ? ಆದ್ದರಿಂದ ಭರತ, ಹೋಗು, ಈಗ ಅಯೋಧ್ಯಾಧಿಪತಿ ನೀನು. ಮಾತೆಯ ಮಾತಿನಂತೆ ಪಟ್ಟಾಭಿಷಕ್ತನಾಗಿ ನೊಂದಿರುವ ಪ್ರಜೆಗಳನ್ನು ಹಾಗೂ ತಾಯಂದಿರನ್ನು ಸುಖದಿಂದ ನೋಡಿಕೋ ಸಹೋದರ. ನಾನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಬಂದು ನಿನ್ನನ್ನು ಸೇರುವೆನು. ಹೋಗು ಭರತ, ನಿನಗೆ ಮಂಗಳವಾಗಲಿ. ಹತ್ತಿಗೆ ಲಕ್ಷ್ಮಣ, ನೀವಾದರೂ ಮರಳಿ ಅಯೋಧ್ಯೆಗೆ ಬರುವಿರಾ? ಹೌದು ಅಣ್ಣ, ಅಣ್ಣನ ಮಾತಿನಂತೆ ನೀವಾಗ ಅಯೋಧ್ಯೆಗೆ ಹಿಂದಿರುಗಿ ಬರುವಿರಾ? ಇಲ್ಲ ಶತ್ರುಘ್ನ, ಅಣ್ಣನ ಆಜ್ಞೆಯ ಹೊರತು ನಾವು ಬರುವುದಿಲ್ಲ. ಹಾಗಿದ್ದರೆ ಇದೇ ನಿಮ್ಮೆಲ್ಲರ ಅಂತಿಮ ನಿರ್ಧಾರವೇ? ಹೌದು ಭರತ. ಅಣ್ಣ, ಹಾಗಿದ್ದರೆ ನನ್ನ ನಿರ್ಧಾರವನ್ನು ಹೇಳುವೆನು ಕೇಳಿ. ನೀವು 14 ವರ್ಷಗಳ ಕಾಲ ಈ ಅರಣ್ಯ ವಾಸವನ್ನು ಮುಗಿಸಿ ಮರಳಿ ಅಯೋಧ್ಯೆಗೆ ಬರುವವರೆಗೂ ಅಣ್ಣ ನಾನು ಮುನಿವೇಷಧಾರಿಯಾಗಿ ನಂದಿ ಗ್ರಾಮದಲ್ಲಿ ವಾಸಿಸುವೆನು. ಅಣ್ಣ, ಒಂದು ವೇಳೆ 14 ವರ್ಷಗಳ ಕಾಲ ಈ ಅರಣ್ಯ ವಾಸವನ್ನು ಮುಗಿಸಿ ತಾವೇನಾದರೂ ಮರಳಿ ಅಯೋಧ್ಯೆಗೆ ಹಿಂದಿರುಗಿ ಬಾರದೆ ಹೋದರೆ
ಹೇಳಿದರೆ ಅಣ್ಣ, ಆ ಕ್ಷಣದಲ್ಲಿಯೇ ನಾನು ಅಗ್ನಿ ಪ್ರವೇಶ ಮಾಡುವೆನಣ್ಣ. ಇದು ಸತ್ಯ ಸತ್ಯ ಸತ್ಯ. ಭರತ, ಅಣ್ಣ, ಹೌದಣ್ಣ. ಅಣ್ಣ, ಅದುವರೆಗೂ ಅಯೋಧ್ಯೆಯ ಸಿಂಹಾಸನವು ಕಳಾಹೀನವಾಗದಂತಿರಲು ತಮ್ಮ ಈ ಪರಮ ಪವಿತ್ರವಾದ ಪಾದಿಕೆಗಳನ್ನಾದರೂ ಕೊಡಿಯಣ್ಣ. ಅಣ್ಣ, ಅವನ್ನೇ ತಾವೆಂದು ಭಾವಿಸಿ ಆ ಅಯೋಧ್ಯೆಯ ಸಿಂಹಾಸನ ಮೇಲೆ ಸ್ಥಾಪಿಸಿ ನಾನು ನಂದಿ ಗ್ರಾಮದಲ್ಲಿ ವಾಸಿಸುವೆನಣ್ಣ. ಅಣ್ಣ, ದಯವಿಟ್ಟು ಇಲ್ಲ ಅನ್ನಬೇಡಿ ಅಣ್ಣ, ಇಲ್ಲವನ್ನಬೇಡಿ. ತಮ್ಮ ಪಾತಿಕೆಗಳನ್ನು ದಯವಿಟ್ಟು ಕೊಡಿಯಣ್ಣ. ಭರತ, ಅಣ್ಣ, ಈ ನಿನ್ನ ಹೃದಯ ವೈಶಾಲತೆಯು ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಸ್ವೀಕರಿಸು ಸಹೋದರ. ಇದು ಪರಮ ಪಾವನ ಪಾದವೋ, ಇದು ಪರಮ ಪಾವನ ಪಾದವೋ, ಸಲರಾಜ್ಯ ಉರಿಯೇಣಂ ಇದನ ಶಿರದಿ ಧರಿಸುತ್ತೆ, ಇದನ ಶಿರದಿ ಧರಿಸುತ್ತೆ, ಇದರಿ ಯಮಗೆ ಅಧಿಕವಾದ ಅಭ್ಯುದಯವೋ. ರಾಮ ರಾಮ
ಭರತ, ಲಕ್ಷ್ಮಣ, ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಆತನನ್ನು ದೂಷಿ ಎಂದು ಪರಿಗಣಿಸಿ ಬಿಟ್ಟಿದ್ದೆಯಲ್ಲ ಸಹೋದರ. ನನ್ನ ಅಪರಾಧವನ್ನು ಮನ್ನಿಸಣ್ಣ. ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ನಡೆಯಿರಿ, ನಾವು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲ್ಲ.